ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಮುಂದೆ ಬರ್ತಾ ಇದ್ದ ಹಾಗೆಯೇ SIT ತಂಡದ ಫಾರ್ಮೇಷನ್ ಆಯಿತು. ಈಗೆಲ್ರಿಗೂ ಇರುವಂತಹ ಪ್ರಶ್ನೆ, ಹೆಂಗೆ ಮಾಡುತ್ತೆ ಹಾಗಾದರೆ ತನಿಖೆನ SIT? ಸಾಕ್ಷಿಗಳನ್ನು ಹೆಂಗೆ ಕಲೆ ಹಾಕುತ್ತೆ? ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಇವ್ರು ಮಾಡ್ಕೊಳ್ತಾರೆ ಅಂತ ಈ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀವಿ. ಪ್ರಕರಣವನ್ನು ಭೇದಿಸೋದು ನಿಜವಾಗ್ಲೂ ದೊಡ್ಡ ಚಾಲೆಂಜೇ. ಈ ಪ್ರಕರಣ ಅಂತಲ್ಲ, ಯಾವುದೇ ಕ್ರೈಮ್ ಪ್ರಕರಣ ಆದರೂ ಅದನ್ನು ಭೇದಿಸೋದು ದೊಡ್ಡ ಚಾಲೆಂಜ್. ಯಾಕಂದರೆ ಆರೋಪಿಗಳು ಫುಲ್ ಹೈ ಅಲರ್ಟ್ನಲ್ಲಿರ್ತಾರೆ. ಆಮೇಲೆ ಜಾಗದಲ್ಲಿ ನಡೆದಿದೆಯೋ ಇಲ್ವಾ, ಇವನಿಗೇನು ಸಿಗುತ್ತೆ, ಅದೆಲ್ಲ ಬೇಕಲ್ವಾ. SIT ಮುಂದಿರುವಂತಹ ಸವಾಲು ಏನು ಹಾಗಾದರೆ ಅದನ್ನು 1 by 1 ನೋಡ್ತಾ ಹೋಗೋಣ. ತನಿಖೆಯ ಸ್ಥಳ ಗುರುತು ಮಾಡೋದು SIT ಮೊದಲ ಸವಾಲು. ಮೊದಲು ಇದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಒಂದು ಅನಾಮಧೇಯ ವ್ಯಕ್ತಿನ ಫುಲ್ ಇಂಟ್ರಾಗೇಷನ್ ಮಾಡಬೇಕು. ಆತನ ಮೂಲ ಏನು, ಹಿನ್ನೆಲೆ ಏನು ಎಲ್ಲ ಇಂಟ್ರಾಗೇಷನ್ ಮಾಡಿ, ಆಮೇಲೆ ಅವನನ್ನು ಗ್ರೇವ್ ಯಾರ್ಡ್ ಸ್ಥಳಕ್ಕೆ, ಆತ ಶವ ಹೂತಿಟ್ಟಿದ್ದೀನಿ ಅಂತ ಅಂತಿದ್ದಾನಲ್ಲ ಆ ಸ್ಥಳಕ್ಕೆ ಹೋಗಿ, ಒಂದು ವೇಳೆ ಅಲ್ಲಿ ಕುರುಹುಗಳೇನಾದರೂ ಸಿಕ್ಕಿದ್ರೆ, ಈತ ಹೇಳಿದ ಪ್ರಕಾರ ಏನಾದರೂ ಆ ಮ್ಯಾಪ್ ಇದ್ದರೆ ಅದನ್ನು ಗ್ರೇವ್ ಯಾರ್ಡ್ ಸ್ಥಳ ಅಂತ ಹೇಳಿಬಿಟ್ಟು, ಅಂದರೆ ಶವಗಳು ಹೂತಿಟ್ಟ ಜಾಗ ಅಂತ ಹೇಳಿಬಿಟ್ಟು ಒಂದು ಮಾರ್ಕ್ ಮಾಡಿ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡ್ಕೊಳ್ತಾರೆ. ಅನಂತರ ಅಲ್ಲಿ ತಹಶೀಲ್ದಾರ್ ಸ್ಥಳವನ್ನು ಗುರುತು ಮಾಡಬೇಕು. ಯಾವ ಪ್ರಕರಣದ ತನಿಖೆ ಅಂತ ಮೊದಲು SIT ಐಡೆಂಟಿಟಿ ಮಾಡಬೇಕು. ಯಾವ ಪ್ರಕರಣದ ತನಿಖೆ ಅಂತ ಅಂದರೆ, ಈತ ಬುರುಡೆ ತಂದಿದ್ದಾನಲ್ಲ ಆ ಬುರುಡೆದ, ಅಥವಾ ಅಲ್ಲೇನಾದರೂ ಬೇರೆ ಬುರುಡೆಗಳು ಸಿಗುತ್ತಾ, ಅದು ಹುಡುಗಂದ ಹುಡುಗಿದ ಎಲ್ಲ ಗೊತ್ತಾಗಬೇಕು. ಹೂತಿಟ್ಟ ಗುಂಡಿ ತೆಗೆದಾಗ ಮೂಳೆ ಸಿಗಬಹುದು, ಸಿಗದೆ ಇರಬಹುದು. ನೋಡಿ, ಹೂಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸಿಕ್ಬಿಡಲ್ಲ, ಅದೇನು ಗೆಣಸಲ್ಲ ಹಂಗೆ ಆಚೆ ಬರೋದಕ್ಕೆ. ಮೃತದೇಹಗಳನ್ನು ಮುಚ್ಚಿಟ್ಟಿರೋದು, ಸೊ ಟೈಮ್ ಬೇಕಾಗತ್ತೆ. ಅವನು ಇಷ್ಟು ವರ್ಷ ಆದಮೇಲೂ ಕೂಡ ಅಕ್ಯುರೇಟಾಗಿ ಇಂಥದ್ದೇ ಜಾಗದಲ್ಲಿ ಅಂತ ಹೆಂಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನೋಡೋಣ ಅದೇನು ವಿಚಾರ, ಅದರ ಹಿಂದೆ ಇರುವಂತಹ ಲಾಜಿಕ್ಗಳೇನು ಅಂತ. ಅದಾದ ನಂತರ ಒಂದು ವೇಳೆ ಆತ ಜಾಗ ತೋರಿಸ್ತಾ ಅಂತಲೇ ಇಟ್ಕೊಳ್ಳೋಣ. ಆ ಜಾಗದ ಬಗ್ಗೆ ಗ್ರಾಮ ಪಂಚಾಯತ್ ಹತ್ರ ಒಂದಷ್ಟು ರೆಕಾರ್ಡ್ಸ್ ಇರುತ್ತೆ. ಬಿಕಾಸ್ ಅವರು ಕೂಡ ಧರ್ಮಸ್ಥಳ ಸುತ್ತಮುತ್ತ ಸಿಕ್ಕಂತಹ ಹೆಣಗಳನ್ನು ಹೂಳೋ ಕೆಲಸ ಮಾಡ್ತಿದ್ದೀವಿ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆ ರೆಕಾರ್ಡ್ಸು ಈ ರೆಕಾರ್ಡ್ಸು ಮ್ಯಾಚ್ ಆಗ್ತಿದೆಯಾ, ಸುಮ್ಮನೆ ತರಲೆ ಮಾಡ್ತಿದ್ದಾನ ಇವನು, ಎಲ್ಲ ಗೊತ್ತಾಗುತ್ತೆ. ಮೂಳೆ ತೆಗೆದ ಮೇಲೆ ಯಾರ ಬಾಡಿ ಅಂತ ಪತ್ತೆ ಹಚ್ಚೋದಕ್ಕೆ DNA ಟೆಸ್ಟ್ ಆಗುತ್ತೆ. ಒಂದು ವೇಳೆ ರೆಕಾರ್ಡ್ಸ್ ಇಲ್ಲ ಅಂದರೆ, ಯಾರ ಹತ್ರ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಹತ್ರ ರೆಕಾರ್ಡ್ಸ್ ಇಲ್ಲ, ಆ ಕಡೆಗೆ ಪಂಚಾಯತ್ ಅವ್ರ ಹತ್ರನೂ ರೆಕಾರ್ಡ್ ಇಲ್ಲ, ಸಿಕ್ಕಿರೋ ಹೆಣದ್ದು ಅಂದಾಗ ಮಾತ್ರ DNA ಮ್ಯಾಚಿಂಗ್ ಟೆಸ್ಟ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಎಲ್ಲೋ ಈತ ತೋರಿಸ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೂಳೆಗಳನ್ನೆಲ್ಲ ಆಚೆ ತೆಗೆದು ಮಾಡೋದಕ್ಕೆ ಆಗಲ್ಲ. ಆಮೇಲೆ DNA ಮತ್ತು ರಾಸಾಯನಿಕ ಅಧ್ಯಯನ ನಡೆಯಲಿದೆ ಅನ್ನೋದು ತಿಳಿದು ಬರ್ತಾ ಇದೆ. DNA ಮತ್ತು ರಾಸಾಯನಿಕ ಅಧ್ಯಯನ ಅಂತ ಅಂದರೆ, ಆ ಮಣ್ಣಲ್ಲಿ ನಮ್ಮ ಇಡೀ ದೇಹದ ಮಾಂಸಗಳು ಕಂಪ್ಲೀಟಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಆ ಮಣ್ಣನ್ನು ತೊಗೊಳ್ತಾರಲ್ಲ, ಅದರಲ್ಲಿ ಏನಾದರೂ ನಿಜವಾಗ್ಲೂ ದೇಹ ಇತ್ತಾ ಇಲ್ವಾ ಅಂತ ಮಣ್ಣು ಟೆಸ್ಟ್ ಮಾಡ್ತಾರೆ. ಆ ಮೂಲಕ ಗೊತ್ತಾಗುತ್ತೆ. ಅರಣ್ಯ ಪ್ರದೇಶದಲ್ಲಿ ಇದುವರೆಗೂ ನೂರಾರು ಶವಗಳನ್ನು ಊತಿಟ್ಟಾದ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ರಚನೆ ಆಗಿದೆ. SIT ತಂಡ ಅಧಿಕೃತವಾಗಿ ತನಿಖೆಗೆ ಇಳಿತಾ ಇರುವಂಥದ್ದು. ಈಗಾಗಲೇ ಆ ಒಂದು ಶವಗಳು 15ರಿಂದ 20 ವರ್ಷಗಳ ಹಿಂದೆ ಅಲ್ಲಿ ಊತಿಟ್ಟಿದ್ದೀವಿ ಅಂತೇಳಿ ಅನಾಮಿಕ ವ್ಯಕ್ತಿಯೊಬ್ಬರು ಕೂಡ ಈಗಾಗಲೇ 164 ಹೇಳಿಕೆಯನ್ನು ನೀಡಿರುವಂಥದ್ದು. ಹಾಗಿದ್ರೆ SIT ತಂಡಕ್ಕೆ ಯಾವ ರೀತಿಯಾಗಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಈ ಕೇಸ್ಗಳು? ಇದು ಆತ್ಮಹತ್ಯೆನ, ಕೊಲೆನ, ಅಥವಾ ಬೇರೆ ಏನಾದರೂ ಲೈಂಗಿಕ ಆಕ್ರಮಣತೆ ಅಂತ ಗೊತ್ತಾಗಲಿಕ್ಕೆ ಹೇಗೆ ಸಾಧ್ಯ? ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸತೀಶ್ ಸರ್ ಇದ್ದಾರೆ, ಹಿರಿಯ ಫಾರೆನ್ಸಿಕ್ ತಜ್ಞರು. ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಈಗ SIT ತಂಡ ರಚನೆ ಆಗಿದೆ ಸರ್. ಈಗಾಗಲೇ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ನಾಳೆಯಿಂದ ತನಿಖೆ ಕೂಡ ಆಗುತ್ತೆ. ಏನು ಚಾಲೆಂಜ್ ಅಂತ ಅನಿಸುತ್ತೆ SIT ತಂಡಕ್ಕೆ? ಸರ್, ಫಸ್ಟ್ ಆಫ್ ಆಲು ಪ್ಲೇಸ್ ಐಡೆಂಟಿಫಿಕೇಷನ್ ಮಾಡಬೇಕು. ತಹಸೀಲ್ದಾರ್ ಅವರು ಐಡೆಂಟಿಫೈ ಮಾಡ್ತಾರೆ. ತಹಸೀಲ್ದಾರ್ ಐಡೆಂಟಿಫೈ ಮಾಡಿದ್ಮೇಲೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವ್ರದ್ದು ಒಂದು ಕ್ವಶನ್ಸ್ ಇರುತ್ತೆ. ಮಗು ಇರ್ಬೋದು, ಒಂದು ಹೆಂಗಸು ಇರ್ಬೋದು, ಸ್ಕೂಲ್ ಹುಡುಗಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ಮೀಡಿಯಾದಲ್ಲಿ, ಪೇಪರ್ ಸುತ್ತಿರೋಂಥ ವ್ಯಕ್ತಿ ಯಾರು ಅಂತ ಇರ್ಬೋದು. ಆಮೇಲೆ ಈ ಥರ ಏನು ಮಾಹಿತಿ ಬರುತ್ತೆ, ಆ ಮಾಹಿತಿ ಮುಖಾಂತರ ನಾವು ಜಾಡಿಡಿದು ಆ ದೇಹನ ಹೊರ ತೆಗೆದು, ಬಹುಶಃ ಬರೀ ಮೂಳೆನೇ ಸಿಗ್ಬೋದು, ಇಲ್ಲ ಮೂಳೆನೂ ಸಿಗದೆ ಇರುವಂಥ ಸಾಧ್ಯತೆಯೂ ಇರುತ್ತೆ. ಸೊ ನಾವು ಏನು ಸಿಗುತ್ತೆ ಅನ್ನೋಂಥದ್ದನ್ನು ಹುಡುಕಿ ಅದನ್ನು DNA ಮಾಡಿಸಿ ಇದು ಆ ವ್ಯಕ್ತಿನೇ ಅಂತ ಒಂದು ಹೇಳಿ, ಅದ್ರ ಜೊತೆಲೆ ಸಿಗುವಂಥ ಪ್ರಕರಣದಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ನೋಡ್ಬೋದು. ನೋಡಿ ಸರ್, ಈಗ ಈ SIT ತಂಡ ಹೋಗ್ಬೇಕು ಅಂತಂದರೆ ತಹಶೀಲ್ದಾರ್ ಮುಖಾಂತರನೇ ಹೋಗ್ಬೇಕಾ? ಹೌದು, ಬಾಡಿ ಎಕ್ಸುಮೇಷನ್ ಮಾಡಬೇಕು ಅಂದರೆ ತಹಸೀಲ್ದಾರ್ ಮನವಿ ಕೊಟ್ಟ ಮೇಲೇ ಮಾಡೋಕ್ಕಾಗೋದು. ತಹಸೀಲ್ದಾರ್, ಮಿನಿಮಮ್ ತಹಸೀಲ್ದಾರು ಇಲ್ಲ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತೇವೆ, ಇವರಿಬ್ಬರು ಕೊಟ್ಟ ಮೇಲೇ ಯೂಶ್ವಲಿ ಎಕ್ಸುಮೇಷನ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಗೌರ್ಮೆಂಟಲ್ಲಿ. ಸರ್, ಈಗ ಇದೆಲ್ಲ ಕೂಡ ಹಾಗೆ ಆ ಭಾಗದಲ್ಲಿ ಧರ್ಮಸ್ಥಳ ಅರಣ್ಯ ಪ್ರದೇಶದಲ್ಲಿ ಊತಿಟ್ಟಿರುವಂಥದ್ದನ್ನು ಈಗಾಗಲೇ 15ರಿಂದ 20 ವರ್ಷ ಆಗಿದೆ. ಒಂದು ವೇಳೆ ಈಗೇನಾದರೂ ತೆಗೆದ್ರೆ
ಅದರಲ್ಲಿ ಏನಾದರೂ ಸ್ಕೆಲೆಟಿನ್ ಅಥವಾ ಮೂಳೆ ಸಿಗುವಂಥದ್ದು ಕಳೆಬರ ಸಿಕ್ಕಿದ್ರೆ ಅದು ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ? ಯಾವ ರೀತಿಯಾಗಿ ಅಧ್ಯಯನ ಮಾಡ್ಬೋದು ಆ ಕಳೆಬರಗಳು ಸಿಕ್ಕಿದ್ರೆ? ಸರ್ ಒಂದು ಸರಿ ಬಾಡಿ ಬಂದಮೇಲೆ ಅದು ಯಾವ ಪೊಸಿಷನಲ್ಲಿ ಇದೆ ಅಂತ ನೋಡಿಬಿಟ್ಟೆ ನಾವು ಹೇಳೋಕ್ಕಾಗತ್ತೆ. ಈಗ ಸದ್ಯಕ್ಕೆ ಏನೂ ಹೇಳಲಿಕ್ಕಾಗಲ್ಲ. ಸೊ 15-20 ವರ್ಷ ಬಾಡಿ ರಿಟೈನ್ ಆಗಿರೋವಂಥ ಚಾನ್ಸಸ್ಸು ಸುಮಾರು ಕಡೆ ಇದೆ. ಮರಳುಗಾಡಿನಲ್ಲಿ ಚರ್ಮದ ಸಮೇತನೇ ಇದ್ದಾವೆ, ತಂಪಾಗಿರೋ ವಾತಾವರಣದಲ್ಲಿನೂ ಬಾಡಿ ಶೇಖರಣೆ ಆಗಿರುವಂಥ ಪ್ರಕರಣಗಳೂ ಇದ್ದಾವೆ. ಸೊ ಹಂಗಾಗಿ ನಾವು ಇದನ್ನು ಹೊರಗೆ ತೆಗೆದಕ್ಕಾಗದೆ ಸೊ ಏನು ಬೇಕೋ ಅದು ಮಾಡಿ ಎಕ್ಸುಮೇಷನ್ ಮಾಡಿದ್ಮೇಲೆ ಮಾತಾಡುವಂಥ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ಒಂದು ವೇಳೆ ಎಲ್ಲವನ್ನು ತೆಗೆದ್ರು ಅಂತ ಅಂದ್ಕೊಳ್ಳಿ, ಅದರಲ್ಲಿ ಸುಮಾರು 100 ಕೂಡ 10ರಿಂದ 15, 20 ಈ ರೀತಿಯಾಗಿ ಅಸ್ಥಿಪಂಜರ ಅಥವಾ ಕೆಳಬಾರ ಸ್ಕೆಲೆಟನ್ ತೆಗೆದ್ರೆ ಕೊಲೆನ ಆತ್ಮಹತ್ಯೆನ ಅಂತ ಗೊತ್ತಾಗುತ್ತಾ? ಸರ್ ಅದು ನಾವು ಏನು ಮಾಹಿತಿ ಗೊತ್ತಾಗುತ್ತೆ ಆ ಮಾಹಿತಿ ಮೇಲೇ ಏನಾಗಿದೆ ಅಂತ ಹೇಳೋಕ್ಕಾಗ್ಬೋದು. ಸೊ ಸುಮ್ಮನೆ ನಾವು ಅಸ್ಯೂಮೇಷನ್ ಮಾಡಿಕೊಂಡು ಮುಂಚೆನೇ ಪ್ರೀಡೆಪಿಂಡಾಗಿ ಇದು ಕೊಲೆ ಇದು ಆತ್ಮಹತ್ಯೆ ಅಂತ ನಾವು ಹೋಗೋಕ್ಕಾಗಲ್ಲ. ಸೊ ಬಾಡಿ ತೆಗೆದ ಮೇಲೆ ಅದರಲ್ಲಿ ಏನು ಕಂಡು ಬರುತ್ತೋ ಅದ್ರ ಮೇಲೆ ನಾವು ಒಪಿನಿಯನ್ ಕೊಡೋಕ್ಕಾಗತ್ತೆ ಸರ್. ಸೈಂಟಿಫಿಕ್